ಸಂಪನ್ನನೂ ಇಲ್ಲ, ಯಾವ ಕಬ್ಬು ಇಲ್ಲ, ಯಾವ ಭತ್ತು ಇಲ್ಲ, ಹಾ ಹಾ ಏನಂದ್ರೆ ಏನು ಇಲ್ಲ ಸರ್. ಏನೂ ಇಲ್ಲ. ಅವ್ರಿಗೆ ಆ ಕುರಿಲೇ ಅವ್ರಪ್ಪ ವ್ಯಾಪಾರದಲ್ಲೇ ವ್ಯವಹಾರ ಮಾಡಿರೋದು. ಇವತ್ತು ಏನ್ ಅಲ್ಪ ಸ್ವಲ್ಪ ಗಿಲ್ಲಿ ಹೋಗಿ ಅಲ್ಲಿ ಹಾ ಹಾ ಒಂದ್ ಸ್ವಲ್ಪ ಇದ್ ಮಾಡ್ಲಾಗಿ ಹ್ಮ್ ಆ ಮನೆಗೆ ಗಾರೆ ಹಾಕ್ಸಿರೋದು ಸರ್. ಅದು ಗಾರೆ ಹಾಕ್ಸಿರೋದು ಹಾ ಹಾ ಅಲ್ಲಿ ಗಂಟ್ಲು ಅವ್ರ ಅಪ್ಪನ ಕೈಲೂ ಆಗಿರ್ಲಿಲ್ಲ ಗಾರೆ ಹಾಕ್ಸೋದು. ಅಂದ್ರೆ ಗಿಲ್ಲಿ ಸಂಪಾದನೆ ಈಗ ಈ ಸಿನಿಮಾ ಇದೆಲ್ಲ ಬಂದ್ ಸಂಪಾದನೆ ಮಾಡಿದ್ಮೇಲೆ ಒಂದ್ ಗಾರೆ ಗಾರೆ ಹಾಕ್ಸಿರೋದು ಸರ್. ಅದು ಏನು ಸ್ವಲ್ಪ ಹೋಗ್ ಬರೋರ್ಗೆ ಗಿಲ್ಲಿ ಮನೆ ಅದು ಮನೆ ಮುಂದೆಗಡೆ ಅಷ್ಟೇ, ಅದು full ತಾರ್ಸಿ ಎಲ್ಲ. ಹಿಂದ್ಗಡೆ ನೀವ್ ನೋಡಿ ಸರ್, ಒಳಗಡೆ ಹೋಗಿ ಹಾ ಒಂದ್ ರೂಮ್ ಇಲ್ಲ ಮನಿಗ್ ಹೋಗಕ್ಕೆ. ಹಾ ಈಗ್ಲೂ ಅವ್ರ ಅಕ್ಕ ಬಾಣ್ತಿ ತಾಟ್ ಕಟ್ಟವ್ರ ಅವ್ರ ಮನೇಲಿ. ಹಾ ಹಾ ಹೋಗಿ ಒಳಗಡೆ ನೋಡಿ ನೀವು. ಓಕೆ ಓಕೆ. ಹಾ ಯಾರೋ ಹೇಳ್ತಿದ್ರಂತಲ್ಲ, ಐಷಾರಾಮಿ ಕರ್ತಕ್ಕಂದನ ಒಂದ್ ಕೋಟಿ ರೂಪಾಯಿ building ಇದೆ, ಅದೇ. ಒಂದ್ ಬಿಲ್ಡಿಂಗ್ ಅದೇ ಅಂತ. ಹಾ. ಒಳಗಡೆ ತಾರ್ಪಲ್ ಕಟ್ಟವ್ರ ನೋಡ್ಬೇಕು ಅವ್ರು. ಬಾಣತನಕ್ಕೆ. ಹ್ಮ್ 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 ಅಷ್ಟು ಬಡವ್ರ ಅವರು. ಹ್ಮ್ ಇವತ್ತು ಅವರು ಒಂದ್ 4-5 ಕುರಿ ಮಡಿಕೊಂಡು ವ್ಯವಹಾರ ಮಾಡಿ ಹ್ಮ್ ಹ್ಮ್ ಒಂದ್ ಇದ್ ಮಾಡ್ತಾರ ಸರ್. ಅದ್ ಬಿಟ್ರೆ ಹ್ಮ್ ಹ್ಮ್ ಅವ್ರು ಯಾವತ್ತು ಐಷಾರಾಮಿ ಅಲ್ಲ, ಹ್ಮ್ ಹ್ಮ್ ಯಾವತ್ತು ಇದಲ್ಲ. ಇನ್ನು 2 ವರ್ಷಕ್ ಬನ್ನಿ ಹ್ಮ್ ಅವ್ರ ಅದೇ. ಇನ್ನೇನಾರು ಬಂದು ಅವ್ನೇನಾರು ಒಂದ್ ಒಳ್ಳೇದಾಗಿ ಹಾ, ಒಂದ್ ಗೆದ್ದು ನಾಲ್ಕು ಬಂದ್ರೆ, ಸಂಪಾದನೆ 4 ಮಾಡಿ ಸಂಪಾದನೆ ಮಾಡಿದ್ರೆ ಏನೋ ಅನುಕೂಲ ಹೋಗ್ಲಿ, ನಾವು ಹಿಂಗ್ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಹೋದ್ರೆ ಏನೋ ಹೊರ್ತು. ಹ್ಮ್ ಹ್ಮ್ ಈಗ್ಲೂ ಸಹ ಅವರು ಹ್ಮ್ ಒಂದ್ ಆಮಿಲ್ಲ, ಒಂದ್ ಇದಂದ್ರೆ ಏನಂದ್ರೆ ಏನಿಲ್ಲ. ಅವ್ರ ತಾಯಿ ನೋಡ್ರಿ ನೀವು, ಹ್ಮ್ ಹ್ಮ್ ಅವಳಿಗೆ ಕತ್ತಿಗೆ ಒಂದ್ ಚೈನ್ ಇಲ್ಲ ಕತ್ತಲ್ಲಿ ಹೇಳ್ತು. ಹಾ ಹಾ ಹತ್ರ ಕೇಳಿ.